ಇದೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿ ಸುದ್ದಿ ಬಂದಿರುವಂಥದ್ದು. ಅದು ನಟಿ ಆರತಿ ಅವರಿಗೆ ನಿಜಕ್ಕೂ ಆಗಿದ್ದು ಏನು, ಅವ್ರು ಕೊನೆಯ ಸೆಳೆದಕ್ಕೆ ಕಾರಣ ಏನಿದೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು ಮತ್ತು ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಪಾತ್ರಗಳಲ್ಲಿ ಕೂಡ ಕಾಣಿಸ್ಕೊಳ್ತಿದ್ರು. ಮತ್ತು ನಾಯಕಿಯಾಗಿ ಸುಮಾರು 45ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಇದೀಗ ತೀವ್ರವಾದ ಜಾಂಡೀಸ್ ಎಂಬ ಕಾಯಿಲೆಯಿಂದ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಬಂದಿರುವಂಥದ್ದು. ಸದ್ಯ ಹೈದರಾಬಾದ್ನಲ್ಲಿ ಇರುವಂಥ ಖಾಸಗಿ ಆಸ್ಪತ್ರೆಗೆ ಕೊನೆ ಸೆಳೆದಿದ್ದಾರೆ. ಆದರೆ ಯಾರು ಈ ನಟಿ ಆರತಿ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ, ನಟಿ ಆರತಿ ಅಗರ್ವಾಲ್ ಅವರು. ತೆಲುಗು ಸಿನಿಮಾದ ಖ್ಯಾತ ನಾಯಕಿ ನಟಿ ಅಂತಲೇ ಕೂಡ ಹೇಳ್ಬೋದು. ಪವನ್ ಕಲ್ಯಾಣ್, ರವಿತೇಜ ಅಂಥ ದೊಡ್ಡ ದೊಡ್ಡ ನಟರೊಂದಿಗೆ ನಾಯಕಿಯಾಗಿ ಸ್ಕ್ರೀನ್ ಶೇರ್ ಮಾಡಿದಂಥ ಈ ನಟಿ ತುಂಬನೇ ಹಾಟ್ ಮತ್ತು ಬೋಲ್ಡ್ ಪಾತ್ರಗಳು ಕೂಡ ಇವರು ಯಾವುದೇ ಮುಜುಗರ ಇಲ್ಲದೆ ಅಭಿನಯ ಮಾಡ್ತಿದ್ರು. ಇವರು ಕಾಲ್ ಶೀಟ್ಗಾಗಿ ನಿರ್ಮಾಪಕ ನಿರ್ದೇಶಕರು ವರ್ಷಾನುಗಟ್ಟಲೆ ಕೂಡ ಕಾಯ್ತಿದ್ರು. ಇತ್ತೀಚೆಗೆ ಮದುವೆಯಾಗಿ ಸುಮಾರು 4 ವರ್ಷಗಳು ಕಳೆದಿತ್ತು. ಈಗ 33ನೇ ವಯಸ್ಸಿನಲ್ಲಿ ತೀವ್ರವಾದ ಜಾಂಡೀಸ್ನಿಂದ ಸತತವಾಗಿ 3 ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ನರಳುತ್ತಿದ್ದರು. ನರಳಿನಲ್ಲಿ ಇದೀಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬಂದಿರುವಂಥದ್ದು. ಇನ್ನು ನಟಿ ಆರತಿ ಅಗರ್ವಾಲ್ ಅವರು ಇಬ್ಬರು ಮಕ್ಕಳು ಮತ್ತು ಪತಿಯನ್ನು ಬಿಟ್ಟು ಅಗಲಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು. ಏನೇ ಇರಲಿ, ಆರತಿ ಅಗರ್ವಾಲ್ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳಿಕೊಳ್ಳೋಣ. ಧನ್ಯವಾದ.